ನಮಸ್ಕಾರ ಕರ್ನಾಟಕ. ಕಿತಾಪತಿ ಹೆಂಗಸರ ಕಿತಾಪತಿ ಸುದ್ದಿ. ಇದಕ್ಕೆಲ್ಲ ಗಿಲ್ಲಿ ಕಾರಣನ ಅಥವಾ ಇವರಿಬ್ಬರ ಸ್ಟಾರ್ ವಾರ್ ಕರ್ನಾಟಕದಲ್ಲಿ ಒಂದು ರೀತಿ ಬದಲಾವಣೆಯನ್ನು ಮಾಡಿಬಿಡ್ಬೋದಾ ಅಂತಕ್ಕಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಏನಪ್ಪ ವಿಷಯ ಅಂತಂದ್ರೆ, ಇವತ್ತು ಕರ್ನಾಟಕದೊಳಗೆ ಕರ್ನಾಟಕ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳ ಮತ್ತೊಂದು ಸುದ್ದಿ ಏನಪ್ಪ ಅಂದರೆ, ಈತ ಒತ್ತು ಕಡೆಗೆ ಗಿಲ್ಲಿ ಕ್ರೇಜ್ ನಿಂದ್ರು ಎಲ್ಲ ರಾಜಕಾರಣಿಗಳು ಶಾಕ್ ಆಗ್ಯಾರ, ಕ್ರೇಜ್ ಕಂಡು ಎಲ್ಲ ಸ್ಟಾರ್ ನಟರು ಶಾಕ್ ಆಗ್ಯಾರ, ಮತ್ತು ಎಲ್ಲ ಕಲಾವಿದರು ಶಾಕ್ ಮೇಲೆ ಶಾಕ್. ಇಡೀ ಕರ್ನಾಟಕ ಆಶೀರ್ವಾದ ಮಾಡಿದ್ರೆ ಕರ್ನಾಟಕ ಜನನೇ ಶಾಕ್ ಆಗ್ಬಿಡ್ದು ಆತ ಇಷ್ಟು ಕ್ರೇಜ್ ಐತಾನೆ ಅಂತೇಳಿ. ಇವಾಗ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ, ಈ ಅಶ್ವಿನಿ ಗೌಡ ಮತ್ತು ಚೈತ್ರಾ ಕುಂದಾಪುರ ಅವರು ಪೋಸ್ಟ್ ವಾರ್ ಮಾಡಕತ್ತಾರಂತ. ಈ ಪೋಸ್ಟ್ ವಾರ್ ಯಾರಿಗೆ ನಷ್ಟ ಅದ, ಯಾರಿಗೆ ಲಾಭ ಅದ, ಇದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಮಾಧ್ಯಮಗಳು ಏನು ಹೇಳಬೇಕು? ಇದೇನು ದೊಡ್ಡ ಸುದ್ದಿನ, ಅಥವಾ ಇದರಿಂದ ಏನಾದರೂ ರಾಜ್ಯ ಬಹುದೊಡ್ಡ ಬದಲಾವಣೆ ಕಾಣ್ತದ, ಅಥವಾ ದೇಶ ಬಹುದೊಡ್ಡ ಬದಲಾವಣೆ? ಏನು ಎದಕ್ಕೆ ಮಾಡಾಕತ್ತೀರಿ ಪ್ರಚಾರ? ಅದನ್ನು ಸುದ್ದಿ ಮಾಡೋದು ಏನಾರು ವಿಷಯ ಐತೇನ? ತೆಲೆಗಿನ ಆಪಾಗೈತೇನೋ ಮಾರಾಯ ನಿಮ್ಗೆ? ಮಾಧ್ಯಮಗಳು ಏನು ಮಾಡೋಕ್ಕಾರ ಕೆಲಸ ಐತೆ ಇಲ್ಲ, ಅದನ್ನು ತೋರಿಸುವಂಥದ್ದು ಏನದ ನೋಡುವ. ನಾನು ಹೇಳೋದು ಇಷ್ಟ, ಅಶ್ವಿನಿ ಗೌಡ ಮತ್ತು ಚೈತ್ರಾ ಕುಂದಾಪುರ ದಯವಿಟ್ಟು ನಿಮಗೆ ಏನಾರು ಕೆಲಸ ಇಲ್ಲಪ್ಪ ಅಂದ್ರೆ, ನಮ್ಮ ಕಡೆ ಜ್ವಾಳ ಕೊಯ್ಯವು, ಆಮೇಲೆ ಏನಪ್ಪ ಅಂದ್ರೆ ಹತ್ತಿ ಬಿಡ್ಸವು, ಭಾಳ ಜನ ಕೂಲಿಯರ್ ಸಿಗುವಳ್ರು. ದಯವಿಟ್ಟು ಕಾರ್ ಇದ್ರೆ ಕಾರ್ ತೊಗೊಂಬರ್ರಿ, ಬೈಕ್ ಇದ್ರೆ ಬೈಕ್ ತೊಗೊಂಬರ್ರಿ, ಬಸ್ ಇದ್ರೆ ಬಸ್ ತೊಗೊಂಬರ್ರಿ. ಆ ಬಸ್ ಚಾರ್ಜಿನ ಫೀಸ್ ಕೊಟ್ಟು ಇವತ್ತು 300 ರೂಪಾಯಿ ನಡೆದದ ನಮ್ಮೂರಾಗ. ಆದ್ರೆ ನೀವು ಅಲ್ಲಿಂದ ಇಲ್ಲಿಗೆ ಬಂದಿರಂತ 351 ರೂಪಾಯಿ ಹಾಕಿ ಕೊಡ್ತೀನಿ, ತೊಗೊಂಡು ಮೆಲ್ಲಕ್ಕೆ ಹೋಗಿ ತೆಳ್ಳಗೆ ಬಂದು ಬೆಳ್ಳಗೆ ಹೋಗ್ಬಿಡ್ರವ ಅಂತ ಹೇಳಕತ್ತೀನಿ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಕೆಲಸ ಭಾಳ ಅದಾವ. ನೀವು ನೋಡ್ತಪ್ಪ ಅಂದ್ರೆ ಅವ ಯಾವ ಸುಡುಗಡ ಸೋಷಿಯಲ್ ಮೀಡಿಯಾ, ಆ ಫೇಸ್ಬುಕ್, ವಾಟ್ಸಪ್ಪ, ಯೂಟ್ಯೂಬ್ ಇದ್ರೊಳಗೆ ಹಾಕೋಂತ ಕುಂತು ಬಿಟ್ಟಿರಿ. ಎಕ್ಸ್ ನನಗೆ ನೀನು ಕೌಂಟ್ರ್ ಕೂಡ, ನಿನಗೆ ನಾನು ಕೌಂಟ್ರ್ ಕೂಡ. ಇದು ಕೌಂಟ್ರ್ ತೊಗೊಂಡು ಏನು ಮಾಡ್ತೀರಿ? ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಗೆ ಬಂದು ಆಕಿ ಕೂದ್ಲ ಕಿತ್ತಿದ್ದಲ್ಲ, ಆಕಿ ಮನೆಗೆ ಬಂದು ನೀ ಏನು ಕೂದ್ಲ ಕಿತ್ತಿದ್ದಲ್ಲ. ಇದು ತೊಗೊಂಡು ಜಗಳರ ಏನು ಮಾಡೋದೈತಿ ಹೇಳ? ಇದು ಸಮಾಜಕ್ಕೆ ಏನು ಸಂದೇಶ ಕೊಡ್ಲಾಕ್ ಹೊಂಟ್ರಿ? ಈಗ ಬಿಗ್ ಬಾಸ್ ಮುಗಿದು ತಿಂಗಳಾಗಕ್ಕೆ ಬಂತು, ಅದನ್ನು ತೊಗೊಂಬಂದು ಅದ್ರಾಗಳ ಸುದ್ದಿ ತೊಗೊಂಬಂದು ಇಲ್ಲಿ ಗುದ್ದಾಡೋದು ಏನಾರು ನಿಂತದ? ಆ ಗಿಲ್ಲಿ ನೋಡ್ರಿ, ಗಿಲ್ಲಿ ಬಗ್ಗೆ ಒಂದಷ್ಟು ತಿಳ್ಕೊರಿ. ಗಿಲ್ಲಿ ಗೆದ್ದಾನಂದ್ರೆ ಸುಮ್ಮನೆ ಗೆದ್ದಿಲ್ಲವ, ಜನರ ಮನಸ್ಸು ಗೆಲ್ಲೋದ್ರ ಜೊತೆಗೆ ಹೆಂಗೆ ಆಟ ಆಡ್ಬೇಕನ್ನೋದನ್ನು ಗೆದ್ದಾನ, ಹೆಂಗೆ ಆಟ ಆಡ್ಬೇಕನ್ನೋದನ್ನು ತಿಳಿಸ್ಯಾನ. ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡ್ರಲ್ಲ. ಹೆಂಗೆ ಮಾತಾಡ್ತಾನೆ ನೋಡ್ರಿ. ಬಿಗ್ ಬಾಸ್ ಮುಗಿದಾಗಲಿದ್ದು ಹೊರಗೆ ಬಂದಾನ, ಇಷ್ಟು ಕ್ರೇಜ್ ಅದ. ಯಾರ ಮುಂದಾರ ಯಾರ ಬಗ್ಗೆ ಅಪಪ್ರಚಾರವಾಗಿ ಮಾತಾಡ್ಯಾನ ಅಥವಾ ಕೀಳಾಗಿ ಮಾತಾಡ್ಯಾನ? ಇಲ್ಲ. ಅದನ್ನು ನೋಡಿ ತಿಳ್ಕೊಳಲ್ಲ. ಮಾತು ಹೆಂಗೆ ಆಡ್ತಾನೆ ನೋಡ್ರಿ. ಮಾಧ್ಯಮಗಳು ಏನೇ ಟಕ್ಕರ ಕೊಟ್ಟರು, ಹಿಂಗೆ ಇಂತಿಂಥವ್ರು ನಿಮಗೆ ಕೌಂಟ್ರ್ ಕೊಟ್ಟರು, ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂದ್ರೂ ಕೂಡ ಹೇಳಲ್ಲ ಅವರು. ಭಾಳ ಸೈಲೆಂಟಾಗಿ ವೈಲೆಂಟಾಗಿ ಉತ್ತರ ಕೊಡ್ತಾನೆ. ಮಾತು ಮೆತ್ತಗಿರ್ತಾವ, ಮಾತು ಮುತ್ತ ಹಾಡ್ದಂಗೆ ಇರ್ತಾವ, ಮುತ್ತು ಹೊಡೆದಂಗೆ ಇರ್ತಾವ. ಹಂಗಿರ್ಬೇಕು ಮಾತು. ಮತ್ತು ಮುಟ್ಟು ನೋಡ್ರಿ ಭಾಳ ಬಿರುಸಿರ್ತಾವ. ಹಂಗೆ ಮಾತಾಡಕ್ಕೆ ಹಚ್ಚಿಬಿಡೋಣ. ಎಷ್ಟು ಚಂದ ಮಾತಾಡ್ತಾನೆ, ಎಷ್ಟು ಚಂದ ಉತ್ತರ ಕೊಡ್ತಾನೆ. ಯಾರಿಗೆ ಮನಸ್ಸಿಗೆ ನೋವಾಗಲಾರ್ದಂಗ, ಯಾರಿಗೆ ಮನಸ್ಸಿಗೆ ತಾಗಲಾರ್ದಂಗ, ವಾ ಎಂಥ ಅದ್ಭುತ ಉತ್ತರ ಕೊಡ್ತಾನೆ. ನೀವು ಅದಿರಿ. ಅಯ್ಯವ್ವ ಏನು ವಾರ ನಡೆದೈತಿ ಗೊತ್ತಾ? ಇದು ಅಶ್ವಿನಿ ಗೌಡ ಅವರು ಮತ್ತು ಚೈತ್ರಾ ಕುಂದಾಪುರ ಸೀಸನ್ 11ರ ಸ್ಪರ್ಧಿಯವರು. ಬಟ್ ಸೀಸನ್ 12ರೊಳಗೆ ಅತಿಥಿ ಸ್ಪರ್ಧೆಯಾಗಿ ಒಳಗಡೆ ಬಂದಿದ್ದರು. ಅತಿಥಿ ಸ್ಪರ್ಧೆ ಆದ ನಂತರ ಮತ್ತೆ ಸ್ಪರ್ಧಿಯಾಗಿ ಒಳಗೆ ಕೂಡ ಉಳಿದ್ರು. ಯಾಕಪ್ಪ ಅಂದ್ರೆ ಚೈತ್ರಾ ಕುಂದಾಪುರ ಒಂದು ಸ್ವಲ್ಪ ಜಗಳ ಮಾಡ್ತಾಳೆ, ಆಕಿನಿಂದ ಒಂದು ಸ್ವಲ್ಪ TRP ಏನಾರ ಕಿರಿಕಿರಿ ಮಾಡಿ ಏನಾರ ಹೊಸದು ಏನಾರು ಸೃಷ್ಟಿ ಮಾಡಿಸ್ತಾಳೆ. ಮತ್ತೊಂದು ಸ್ವಲ್ಪ TRP ಎದ್ದು ಬಿಡ್ತದೆ, ನಮ್ಮದು ಕಲರ್ಸ್ ಕನ್ನಡ ಕಿತ್ಕೊಂಡು ಹೋಗಿಬಿಡ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಶ್ವಿನಿ ಗೌಡ ಅವರ ಜೊತೆಗೆ ಅಥವಾ ಇವ್ರನ್ನ ಚೈತ್ರ ಕುಂದಾಪುರ ಅವ್ರನ್ನ ಇಟ್ಕೊಂಡ್ರು. ಸೊ ಆ ಒಂದು ಕಾರಣಕ್ಕೋಸ್ಕರ ಅದೇ ಒಂದು ವಾರದಲ್ಲಿ ಆಕೆ ಸ್ಪರ್ಧಿಯಾಗಿ ಉಳಿದಿರುವಂಥ ಒಂದು ವಾರದಲ್ಲಿ ರಾಶಿಕಾ ಏನು ಮಾಡ್ತಾಳಪ್ಪ ಅಂದ್ರೆ, ಅವತ್ತು ಕ್ಯಾಪ್ಟನ್ ಆಗಿರ್ತಾಳೆ. ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಆ ಎಪಿಸೋಡ್ ನೋಡಿರ್ತೀರಿ. ಅಲ್ಲಿ ವಿಚಾರ ಏನಾಗಿತ್ತಪ್ಪ ಅಂತಂದ್ರೆ, ಇವರಿಬ್ಬರ ಮಧ್ಯೆ ಹಣಾಹಣಿಯಾಗಿ ಇಬ್ಬರಿಗೆ ಸ್ಪರ್ಧೆ ನೀಡಲಾಗ್ತದೆ. ಆ ಸ್ಪರ್ಧೆ ಈ ಬಿಗ್ ಬಾಸ್ ನೀಡೋದು ಇದೇ ಕೆಲಸ. ಚಲೋ ಇದ್ದವ್ರನ್ನ ಜಗಳಾಡಕ್ಕೆ ಚಲೋ ಮಾಡೋದು. ಈ ಬಿಗ್ ಬಾಸ್ಗೆ ಏನು ಕೆಲಸ? ಇದೇ ಕೆಲಸ. ಬಿಗ್ ಬಾಸ್ ಅಂದ್ರೆ ಅದ. ಸೊ ಹಂಗಾಗಿ ಏನು ನಡೆದು ಬಿಡ್ತಿ ಅಲ್ಲಿ? ಏನು ನಡೆದು ಬಿಡ್ತಪ್ಪ ಅಂದ್ರೆ, ಈ ಅಶ್ವಿನಿ ಗೌಡ ಮತ್ತು ಚೈತ್ರಾ ಕುಂದಾಪುರ ಅವ್ರಿಗೆ ಇಬ್ಬರು ಮುಖಾಮುಖಿಯಾಗಿ ಒಂದು ಸ್ಪರ್ಧೆಗೆ ಇಳಿತಾರೆ. ಅಲ್ಲಿ ಏನಪ್ಪ ಅಂದ್ರೆ, ಚೈತ್ರಾ ಕುಂದಾಪುರ ನಿಮಗೆ ಈಗ ಆಲ್ರೆಡಿ ಗೊತ್ತದ, ಅವರು ದೈಹಿಕವಾಗಿ ಬಲಾಢ್ಯ ಇರುವಂಥವ್ರಲ್ಲ. ಕೇವಲ ಮಾತಿನ ಮುಖಾಂತರ, ಕೇವಲ ಜಗಳಾಡೋದ್ರ ಮುಖಾಂತರನೇ ಫೇಮಸ್ ಅವರು. ಅಶ್ವಿನಿ ಗೌಡ ನಿಮಗೆ ಗೊತ್ತ, ಜಗಳಕ್ಕೂ ತಯಾರು, ಸ್ಪರ್ಧೆಗೂ ತಯಾರು, ಪೈಪೋಟಿಗೂ ತಯಾರು. ಅಂಥವ್ರು ಇಬ್ಬರನ್ನ ಬಿಟ್ಟುಬಿಟ್ರು. ಸೊ ಅಂಥ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಏನು ಮಾಡಿಬಿಟ್ರಪ್ಪ ಅಂದ್ರೆ, ಚೈತ್ರಾ ಕುಂದಾಪುರ ಅವ್ರನ್ನ ಕೆಳಗೆ ಹಾಕಿ ಅವ್ರ ಮೇಲೆ ಕುಂತುಬಿಟ್ರು. ಆ ವಜಿಪ್ ಹೆಂಗೆ ತಡಿತಾರೆ ಮನುಷ್ಯರು ಹೇಳ್ರಿ. ಸೊ ಹಂಗಾಗಿ ಸಿಟ್ಟು ಬಂದು ಒಂದು ಸ್ವಲ್ಪ ಕೈ ಕಾಲು ಪರಿಚಿರ್ಬೋದು, ಅಥವಾ ಒಂದು ಸ್ವಲ್ಪ ಕಡ್ದು ಬಿಟ್ಟಿರ್ಬೋದು ಆ ಗದ್ದಲದೊಳಗೆ, ಗೊತ್ತಾಗಿಲ್ಲ. ಇವರು ಇವಾಗೆಲ್ಲ ಸ್ಪರ್ಧೆ ಮುಗಿದು ಅದನ್ನೆಲ್ಲ ಮರ್ತು ಬಿಟ್ಟಾರೆ. ಎಲ್ಲ ಸೀಸನ್ 12 ಮರ್ತು ಬಿಟ್ರೆ ಜನ. ಗಿಲ್ಲಿ ಒಬ್ಬ ನೆನಪಿಟ್ಟು ಇವೆಲ್ಲ ಮರ್ತು ಬಿಟ್ಟಾರೆ. ಅಂಥದ್ರೊಳಗೆ ಸುಮ್ಮನೆ ಒಂದು ಪೋಸ್ಟ್ ಹಾಕಿಬಿಟ್ರಿ ಇವ್ರು. ಎಕ್ಸೋ ಸುಡುಗಾಡ ಯಾವುದು ಇನ್ಸ್ಟಾಗ್ರಾಮು ಯಾವುದೋ ಒಟ್ಟು ಸೋಷಿಯಲ್ ಮೀಡಿಯಾದೊಳಗೆ ಎರಡು ಕೈ ಹಿಂಗೆ ಮುಂದಿಟ್ಟು ಫೋಟೋ ಹೊಡೆದು ಈ ಥರ ಪರಿಚಿರುವಂಥ ಪ್ರಾಣಿ ಯಾವುದಿರಬಹುದು ಎನ್ನುವಂಥ ಪ್ರಶ್ನೆ ಹಾಕಿಬಿಟ್ರೆ. ಸೊ ಬರೇ ಸುಮ್ಮನೆ ಪೋಸ್ಟ್ ಮಾಡಿ ನನಗೆ ಗಾಯ ಆಗ್ಯಾವ ನೋಡ್ರಿ, ಬಿಗ್ ಬಾಸ್ ಒಳಗಿದ್ದಾಗ ಹೆಂಗದೇವ ಗಾಯ ಇನ್ನೂ ಮಾದಿಲ್ಲ ಅಂತ ಹಾಕ್ಬಿಟ್ಟಿದ್ರೆ ಏನೂ ಸಮಸ್ಯೆ ಆಗ್ತಿಲ್ಲ. ಇದು ತೊಡಿಕೊಂಡಿದ್ದೇ ಆ್ಯಕ್ಚುಲಿ ಅಶ್ವಿನಿ ಗೌಡ ಅವರು.
ಈ ಯಾವ ಪ್ರಾಣಿ ಪರಿಚಿರ್ಬೋದು ನಿಮಗೇನಾದ್ರೂ ನೆನಪಿದೆಯಾ ಅಂತ ಹಾಕಿಬಿಟ್ಲಪ್ಪ. ಸೊ ಇದನ್ನು ನೋಡಿದಂತಹ ಚೈತ್ರ ಕುಂದಾಪುರಕ್ಕೆ ಸುಮ್ಮನೆ ಇರಂಗಿಲ್ಲ. ಇನ್ನು ಎದುರಿಗೆ ಬಂದರೆ ಜಗಳಾಡ ಬಂದ್ರೆ ನಡೆಯಂಗಿಲ್ಲ. ಇನ್ನು ಮಾತಿನೊಳಗೆ ಅದು ಅಷ್ಟು ಸೋಷಿಯಲ್ ಮೀಡಿಯಾದಾಗ ಹೋರಾಟ ಮಾಡಂದ್ರೆ ದೊಡ್ಡ ಸ್ಪರ್ಧೆ ಅವ್ರ ಮುಂದೆ ಯಾರು ಗೆಲ್ಲಕ್ಕಾಗೋದಲ್ಲ. ಮಾತಿನೊಳಗೆ ಮತ್ತು ಬರಹದೊಳಗೆ ಮತ್ತು ಈ ಸ್ಟಾರ್ ವಾರ್ ಬರೀ ಪೋಸ್ಟ್ ವಾರ್ ಅಂತಾರಲ್ಲ ಇದನ್ನು ಇದ್ರೊಳಗೆ ಬಲಾಟೆ ನನಗಿಂತ ಟಕ್ಕರ್ ಕೊಡೋರು ಯಾರಾದ್ರೂ ಆಕಿ ತಯಾರಾಗ್ಬಿಟ್ಲಿ. ಈಗ ನೀನೇನು ಪೋಸ್ಟ್ ಹಾಕೋದು ನಾನು ಹಾಕ್ತೀನಿ ತಡೆ ಅಂತ ಅವ್ರು ಹಾಕ್ಬಿಟ್ರು. ನನಗೂ ಮೈಯಾಗ ಫೋಟೋಗಳು ಗಾಯಗಳು ಇದಾವ, ನಾನು ಹಾಕಂಗಿಲ್ಲ ನಿಂತಾರೆ ಅಲ್ಲ, ನಾನು ತೋರಿಸ್ಕೊಳ್ಳೋ ಹುಡುಗಿನೇ ಅಲ್ಲ ಅಂತ ಹಾಕಿ ಒಂದು ಪೋಸ್ಟ್ ಹಾಕಿಬಿಟ್ರು. ಹತ್ತಿ ಬಿಡ್ತು ನೋಡಪ್ಪ. ಅದಕ್ಕೆ ಸೋಷಿಯಲ್ ಮೀಡಿಯಾದಾಗ ಇಷ್ಟೇ ಬೇಕು ನಮಗೆ ಮಾಧ್ಯಮಗಳಿಗೆ. ಅವ್ನು ತಗೊಂಬಿಟ್ರು ನೋಡಗ ಅಶ್ವಿನಿ ವಿರುದ್ಧ ಚೈತ್ರ ಕುಂದಾಪುರ್ ಭಾರೀ ಕೌಂಟರ್, ಚೈತ್ರ ಕುಂದಾಪುರ ವಿರುದ್ಧ ಅಶ್ವಿನಿ ಗೌಡ ಭಾರೀ ಪೈಪೋಟಿ. ಏನಪ್ಪ ಬಾಬಾ ಒಂದಕ್ಕಿಂತ ಒಂದು ಟೈಟ್ಲ್ ಅಬಾಬಾಬಾ ನೋಡ್ಬೇಕು. ಈ ಟೈಟ್ಲ್ ಹಾಕಿ ಅವನು ಕರ್ನಾಟಕ ಗಬ್ಬೆಬ್ಸಕತ್ತಿ ಬಿಟ್ರೆ ಏನು ಅವರಿಬ್ಬರು ದೊಡ್ಡ ಸಮಸ್ಯೆ ಅನ್ನಂಗೆ ಒಂದು ಅರ್ಥ ಆಗುತ್ತೆ. ದಯಮಾಡಿ ನೀವಿಬ್ಬರು ಜಗಳ ಮಾಡೋದು ನಿಲ್ಲಿಸ್ರಿ. ಯಾಕಂದ್ರೆ ಹೆಣ್ಮಕ್ಳಿದ್ರಿ ಮನ್ಯಾಗ ಮುಸಿರಿ ಗಿಸಿರಿ ತಿಕ್ಕ್ರಿ, ಇಲ್ಲ ಕಸ ಗಿಸ ಹೊಡ್ರಿ ಮನೆ ಮುಂದೆ, ಇಲ್ಲ ರಂಗೋಲಿ ಪಂಗೋಲಿ ಹಾಕಿ ನೀರು ಹಾಕಿ ರಂಗೋಲಿ ಪಂಗೋಲಿ ಹೊಡ್ರಿ. ಹಳ್ಳಿಯಾಗ ಹೆಂಗೆ ಹೊಡಿತಾರೆ ಹಂಗೆ. ಇಲ್ಲ ಬಟ್ಟೆ ಗಿಟ್ಟು ಒಗಿರಿ, ಚಲೋ ಇದ್ದು ತಗೊಂಡು ಹೋಗಿರಿ. ಏನಾಗಬೇಕಾಯ್ತು, ಮೈ ಕೈ ಗಟ್ಟಿ ಆಗ್ತವೆ, ವ್ಯಾಯಾಮ ಆದಂಗೆ ಆಗ್ತೈತಿ. ಈ ಪೋಸ್ಟ್ ಮಾಡೋದ್ರ ಮುಖಾಂತರ ಏನು ಬರ್ತೈತಿ, ಏನು ಬರುತ್ತೆ, ಜಗಳ ಮಾಡಿಕೊಂತೀರಿ. ಮತ್ತೊಂದಷ್ಟು ಕಾಂಟ್ರವರ್ಸಿ ಒಳಗೆ ಕರ್ನಾಟಕದೊಳಗೆ ಉಳಿತೀರಿ, ಒಂದಷ್ಟು ಮಾಧ್ಯಮದೊಳಗೆ ಬರ್ತೀರಿ, ಮತ್ತೊಂದು ಸ್ವಲ್ಪ ಕೆಟ್ಟ ಹೆಸರು. ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀರಿ ಅದನ್ನೆಲ್ಲ? ನಮ್ಮ ಕಡೆ ಹೆಣ್ಮಕ್ಳಿಗೆ ಪಾಪ ನಸಿ ತಿಕ್ಕಬೇಕಂದ್ರೆ ಪುರ್ಸತಿಗಿಲ್ಲ. ಊಟ ಮಾಡಕ್ಕೆ ಹಚ್ಚಿರ್ತಾವ, ಸಣ್ಣ ಮಕ್ಕಳು ಇನ್ನೇನು ಹೇತು ಬಿಡ್ತಾವ. ಏತು ಬಿಟ್ಟಾವ ಅಂತೇಳಿ ಮುಕುಳಿ ತೊಳೆದು ಚಡ್ಡಿ ಹಾಕೋದ್ರೊಳಗೆ ಮುಗುನ್ಯಾಗ ಶಿಂಬಳ ಸುರಿಸಿ ಬಿಟ್ಟಿರ್ತಾವೆ. ಶಿಂಬಳ ಸುರಿಸಿದ ತೆಗೆದು ಇನ್ನೇನು ಹೊರಗೆ ಹಾಕಬೇಕು. ಆಯ್ತು ಆಟ ಆಡಿ ಬರ್ರಿ ಹೋಗ್ರಿ ಅಂತೇಳಿ, ಊಟ ಮಾಡ್ಬೇಕು, ನಾ ಆಟ ಆಡಿ ಬರ್ರಿ ಅಂತೇಳಿ ಹೊರಗೆ ಕಳಿಸ್ಬೇಕಂತೇಳಿ ಇನ್ನು ಗೇಟ್ ದಾಟೋದು ಹೋಗಿರೋ ಹಾಕಿರೋ ಚಡ್ಡಿ ಮತ್ತೆ ಉಚ್ಚಿ ಬಿಡ್ತೈತೆ. ಸೊ ಆ ಚಡ್ಡಿ ಹಾಕೋದ್ರೊಳಗೆ ಮತ್ತೆ ಗಂಡಿಗೆ ಏನಾರ ಕೆಲಸದ ಆತ ಕರೆದು ಬಿಡ್ತಾನೆ. ಒಟ್ಟು ಇಲ್ಲಿ ಪುರುಸತಿಗಿಲ್ಲ ಅಂಥದ್ರೊಳಗೆ ನೀವು ಸೋಷಿಯಲ್ ಮೀಡಿಯಾದೊಳಗೆ ಚರ್ಚೆ ಮಾಡ್ಕೊತ ಜಗಳ ಮಾಡ್ಕೊತ ಕುಂತಿರಲ್ಲ, ಹೆಂಗವ ಇದು? ಹೆಣ್ಮಕ್ಳಾಗಿರೋದು ಎದಕ್ಕೆ ಬೇಕು ಜಗಳ? ಅದ್ರಾಗ ಅದು ಏನು ಈಗಿಂದ ಮನೆಯದ ಮಠದ ಈ ಜಗಳ ಮಾಡೋದ್ರಿಂದ ನಿಮ್ಮ ಆಸ್ತಿ ಒಳ್ಳೆ ಬರ್ತೈತೆ ಅಥವಾ ಒಳ್ಳೆ ನಮ್ಮ ಆಸ್ತಿ ಹೊಂಟು ಬಿಡ್ತಾನೆ ಅದಕ್ಕೆ ಜಗಳ ಮಾಡಕತ್ತೀರಿ. ಯಾಕೆ ಜಗಳ ಮಾಡ್ತೀರಿ ಸುಮ್ಮನೆ? ಇರ್ಲಾರ ತಗೊಂಡು ಇರಿಬೆ ಯಾಕೆ ಬಿಟ್ಕಂತೀರಿ ನನಗೆ ಒಂದು ಅರ್ಥ ಆಗೋಲ್ತು. ದಯಮಾಡಿ ಜಗಳ ನಿಲ್ಲಿಸ್ರಿ. ಇನ್ನೊಂದು ಏನಪ್ಪ ಅಂದ್ರೆ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಈಗ ಚೈತ್ರ ಕುಂದಾಪುರ ಎದಕ್ಕೆ ಪುಟ್ಟದು ಎದ್ದೇಳಕ್ಕಾಚಾರಪ್ಪ ಅಂದ್ರೆ ಈ ಅಶ್ವಿನಿ ಗೌಡವರು ಮಾತಾಡುವಂಥ ಕಾರಣಕ್ಕಾಗಿ ಗಿಲ್ಲಿ ಅಭಿಮಾನಿಗಳೆಲ್ಲರೂ ಚೈತ್ರ ಕುಂದಾಪುರ ಸ್ವಲ್ಪ ಸಪೋರ್ಟ್ ಮಾಡಕ್ಕೆ ಹಚ್ಬಿಟ್ರೆ. ಹೌದು ಹುಲಿಯ ಹೌದು ಹೆಣ್ಣು ಹುಲಿ ಅಂತೇಳಿ ಭಾರಿ ಕೌಂಟರ್ ಮೇಡಮ್ ನಿಮ್ದು ಅಂತ ಸ್ವಲ್ಪ ಸಪೋರ್ಟ್ ಮಾಡಕ್ಕೆ ಹಚ್ಬಿಟ್ರೆ. ಯಾಕಪ್ಪ ಅಂದ್ರೆ ಆಲ್ರೆಡಿ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವ್ರ ವಿರುದ್ಧ ಒಂದು ಸ್ವಲ್ಪ ಮಾತಾಡಿದ್ರು, ಗಿಲ್ಲಿಗೆ ಆ ರೀತಿ ಕಪ್ ಕೊಡಬಾರ್ದಾಗಿತ್ತು ಅಂತ ಹೇಳಿ ಅನ್ನೋಂಥ ಕಾರಣಕ್ಕೋಸ್ಕರ ಗಿಲ್ಲಿ ಅಭಿಮಾನಿಗಳೆಲ್ಲರೂ ಚೈತ್ರ ಕುಂದಾಪುರ ಸಪೋರ್ಟ್ ಮಾಡಕ್ಕೆ ಹಚ್ಬಿಟ್ರೆ. ಸೊ ಹಂಗಾಗಿ ಇದು ವಾರ ನಿಲ್ಲುವಲ್ತು. ಈಗ ಚೈತ್ರ ಕುಂದಾಪುರ ಮುಂಭಾಗದಲ್ಲಿ ಬಂದು ಚರ್ಚೆ ಮಾಡಕ್ಕೆ ಹಚ್ಬಿಟ್ರೆ. ಸೊ ಹಂಗಾಗಿ ಇದಕ್ಕೆ ಗಿಲ್ಲಿ ಕಾರಣನೇ ಅಂತಂತ ಕೇಳಕೈತಿ. ಗಿಲ್ಲಿ ಕಾರಣ ಅಲ್ಲ, ಗಿಲ್ಲಿ ಅಭಿಮಾನಿಗಳ ಕಾರಣ ಆಗಿರ್ಬೋದು. ಸೊ ಹಂಗಾಗಿ ಈ ಒಂದು ಚರ್ಚೆ ಇಲ್ಲಿಗೆ ಬಿಟ್ಟುಬಿಡ್ರಿ. ಕರ್ನಾಟಕದೊಳಗೆ ಮಾಡುವಂಥ ಕೆಲಸಗಳು ಭಾಳ ಇದಾವೆ. ಇಂಥವೆಲ್ಲ ಮಾಡೋದು ಬಿಟ್ಟು ಕಾಶಿ ಒಂದು ಸ್ವಲ್ಪ ಬೇರೆ ಬೇರೆ ಚರ್ಚೆಗಳನ್ನು ಮಾಡಿರಿ. ಅಥವಾ ಕನ್ನಡ ಪರ ಹೋರಾಟ ಅಥವಾ ಗುಂಡಿಗಳು ಜಗ್ಗಿ ಬಿದ್ದಾವೆ ಬೆಂಗಳೂರಾಗ, ಅದ್ರ ಬಗ್ಗೆ ಒಂದೆರಡು ಪೋಸ್ಟ್ ಮಾಡಿರಿ. ಇನ್ನಷ್ಟು ಸ್ವಲ್ಪ ಹೆಸರಾಗ್ಬೋದು. ಅಥವಾ ಕನ್ನಡ ಭಾಷೆ ಪರ ಹೋರಾಟ ಮಾಡ್ತೀವಿ ಅಂತೀರಿ ಅಶ್ವಿನಿ ಗೌಡ ಅವರೇ. ಸ್ವಲ್ಪ ಕರ್ನಾಟಕದೊಳಗೆ ಏನೇನು ತೊಂದರೆಗಳಿದಾವೆ ಅದನ್ನೆಲ್ಲ ಒಂದು ಸ್ವಲ್ಪ ತಗರಿ. ಈಗ ಸ್ವಲ್ಪ ಪಬ್ಲಿಸಿಟಿನೂ ಇದೆ ರೀ, ಸ್ವಲ್ಪ ಚರ್ಚೆಗೆ ಬರಬಹುದು, ಅದರಿಂದ ಒಂದು ಸ್ವಲ್ಪ ಪರಿಹಾರ ಸಿಗಬಹುದು. ಸೊ ಇಂಥ ವಿಚಾರಗಳನ್ನು ಹೊರಗೆ ತರೋದು ಬಿಟ್ಟು ಇವು ಯಾವ ಸುಮ್ಮನೆ ಕೈ ಪರಿಚಿದ ಪ್ರಾಣಿ ಯಾವುದು, ಕಾಲು ಪರಿಚಿದ ಪ್ರಾಣಿ ಯಾವುದು, ಇವೆಲ್ಲ ಆಟದೊಳಗೆ ಆಗ್ತಿರ್ತಾವೆ. ಬಿಗ್ ಬಾಸ್ ಅಂದ್ರೆ ಆಟ ಅಂದ್ರೆ ಬಿಗ್ ಬಾಸ್. ಸೊ ಆಟದೊಳಗೆ ಆಗ್ತಿರ್ತಾವೆ. ಕಬಡ್ಡಿ ಆಡೋಕೆ ಹೋಗಿ ನನ್ನ ಕೈ ಎಳಿಬೇಡ್ರಿ ಕಾಲು ಎಳಿಬೇಡ್ರಿ ಅಂದ್ರೆ ಹೆಂಗೆ? ಕ್ರಿಕೆಟ್ ಆಟ ಆಡೋಕೆ ಹೋಗಿ ನಾನು ಡೈ ಬಿಡಂಗಿಲ್ಲ, ಕ್ಯಾಚ್ ಹಿಡಿಯಂಗಿಲ್ಲ, ನಾನು ಬಾಲ್ ಬಿಡ್ತದೆ, ನಾನು ಬ್ಯಾಟ್ ಹೊಡೆಯಂಗಿಲ್ಲ ಅಂದ್ರೆ ಹೆಂಗೆ ಬರ್ತದೆ ಅದು? ಆಟದ ರೀತಿ ನೋಡ್ರಿ. ಅದನ್ನ ಯಾಕೆ ಅಷ್ಟು ಮನಸ್ಸಿಗೆ ತೊಗೊಂಡಿರಿ? ಇಲ್ಲ ನೀವು ಇಂಥವ್ರು ಬರೋಕ್ಕೆ ಹೋಗ್ಬಾರ್ದು ಈ ಆಟದೊಳಗೆ. ಅವು ಈಗ ನಡೀತಿರ್ತಾವೆ, ಇವೆಲ್ಲ ಸಾಮಾನ್ಯ, ಅವು ಸರ್ವೇ ಸಾಮಾನ್ಯ. ಅದ್ರ ಬಗ್ಗೆ ಚರ್ಚೆ ಬೇಡ. ಮಾಧ್ಯಮಗಳು ಕೂಡ ದಯವಿಟ್ಟು ನೀವು ಯಾವುದನ್ನು ತೋರಿಸ್ಬೇಕಂತ ತೋರಿಸಿದ್ದೀರಿ, ಯಥೇಚ್ಛವಾಗಿ ಅದು ತೋರಿಸ್ತೀರಿ ಅದನ್ನು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಎಲ್ಲರಿಗೂ ತುಂಬ ಧನ್ಯವಾದ. ಏನಾರ ತಪ್ಪಿದ್ರೆ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕರಿಯಪ್ಪ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಧನ್ಯವಾದಗಳು.